ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಇಂದು ದ್ವಿತೀಯ PUC ವಿಷಯಕ್ಕೆ ಸಂಬಂಧಪಟ್ಟ ರಾಷ್ಟ್ರಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾಯಗಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಉದಾರೀಕರಣದ ಅರ್ಥ ಮತ್ತು ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ಉದಾರೀಕರಣದ ದಿಂದಾಗ್ತಕ್ಕಂಥ ರಾಜಕೀಯ ಪರಿಣಾಮಗಳ ಬಗ್ಗೆ ಇಂದಿನ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗಿದ್ದೀವಿ ಮಕ್ಕಳೇ. ಹಾಗಾದರೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ಖಾಸಗೀಕರಣವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲನೇದಾಗಿ ಏನಪ್ಪ ಅಂತಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡುವುದರ ಮುಖಾಂತರ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳು ಡೈರೆಕ್ಟ್ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನಂತರದಲ್ಲಿ ನೀವು ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಖಾಸಗೀಕರಣದ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋದಾಗ, ಖಾಸಗೀಕರಣ ಅಂತಂದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದನ್ನೇ ನಾವು ಕರಿತೀವಿ ಅಂತಂದ್ರೆ ಖಾಸಗೀಕರಣ ಅಂತ ಕರಿತೀವಿ. ಅಂದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಯಾವುದೇ ಒಂದು ಕೈಗಾರಿಕೆಗಳನ್ನಾಗಿರ್ಬೋದು ಮತ್ತೆ ಅದಕ್ಕೆ ಖಾಸಗೀಕರಣ ಮಾಡ್ತಕ್ಕಂಥದ್ದು ನಾವು ಕಾಣುತ್ತೇವೆ. ಅದಕ್ಕೆ ನಾವು ಖಾಸಗೀಕರಣ ಅಂತ ಕರಿತೀವಿ. ಇನ್ನು ಖಾಸಗೀಕರಣದ ಪ್ರಾಮುಖ್ಯತೆಯನ್ನ ನಾವು ನೋಡ್ತಾ ಹೋದಾಗ, ಖಾಸಗೀಕರಣದ ಪ್ರಾಮುಖ್ಯತೆಯನ್ನ ನಾವು ನೋಡ್ಬೇಕಂತಂದ್ರೆ ಫಸ್ಟ್ ಅದು ಸೂತ್ರವನ್ನು ನೋಡ್ತಾ ಹೋಗೋಣ. ಏನಪ್ಪ ಅಂತಂದ್ರೆ ಏಕ ವಿಕಾಸ ಬಂಡ ಗುರಿ. ಅಂದ್ರೆ ಖಾಸಗೀಕರಣದ ಪ್ರಾಮುಖ್ಯತೆಯನ್ನು ನಾವು ನೋಡ್ಬೇಕಂತಂದ್ರೆ ಅಲ್ಲಿ ವಿಕಾಸ ನೆನಪಿಟ್ಕೋಬೇಕು ನಾವು. ಯಾಕಪ್ಪ ವಿಕಾಸ, ಬಂಡ ಗುರಿ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಏಕ ಅಂತಂದ್ರೆ ಏಕಸ್ವಾಮ್ಯ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ವಿ ಅಂತಂದ್ರೆ ವಿನೂತನ ಯೋಜನೆ. ಇನ್ನು ನಂತರದಲ್ಲಿ ಸ ಅಂತಕ್ಕಂಥದ್ದು ಸಾಮರ್ಥ್ಯ ಹೆಚ್ಚಿಸುತ್ತದೆ. ಅದ್ರ ಜೊತೆಗೆ ಬಂಡ ಅಂತಂದ್ರೆ ಬಂಡವಾಳ.